ಕಳೆದ 3-4 ದಿನಗಳಿಂದ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಪರಿಣಾಮ ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇದ್ದು ದಾವಣಗೆರೆ ಜಿಲ್ಲೆಯ ಹರಿಹರದ ನದಿ ಪಾತ್ರದಲ್ಲಿ ಈಗ ನೆರೆ ಭೀತಿ ಆವರಿಸಿದೆ. ಜಮೀನಿಗೆ ರೈತರು ತೆಪ್ಪವನ್ನು ಬಳಸಿಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ. ಜಮೀನಿನಲ್ಲಿದ್ದಂತಹ ಅಡಿಕೆ, ತೆಂಗು, ಭತ್ತ, ತರಕಾರಿ ಬೆಳೆಗಳೆಲ್ಲವೂ ಕೂಡ ಸಂಪೂರ್ಣ ಮುಳುಗಡೆಯಾಗಿದ್ದು ತುಂಗಾ ನದಿಯಿಂದ 90,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿದೆ. ಹಾಗಾಗಿ ಜಮೀನುಗಳು ಮುಳುಗಡೆಯಾಗಿದ್ದು ಇನ್ನೂ ಕೆಲವು ಕಡೆಗಳಲ್ಲಿ ಭತ್ತದ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದ್ದು ರೈತರು ಈಗ ಅತಂತ್ರ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ತುಂಗಭದ್ರಾ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಯಿತು ಅಂತ ಅಂದ್ರೆ ಕೃಷಿ ಪ್ರದೇಶಗಳು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತದ್ದು ನಾವು ದೃಶ್ಯ ನೋಡೋದಾಗಿದೆ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಉಕ್ಕಡಗಾತ್ರೆಯ ತುಂಗಭದ್ರಾ ನದಿ ತಟದಲ್ಲಿರುವಂತಹ ಕೃಷಿ ಪ್ರದೇಶಗಳು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತದ್ದು. ಬೆಂಡೆ ಆಗಿರ್ಬೋದು, ಅಡಿಕೆ, ತೆಂಗು, ಎಲ್ಲಾ ಕೃಷಿ ಬೆಳೆ ಏನಿದಾವೆ ಅವು ಎಲ್ಲವೂ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತಹ ಪರಿಸ್ಥಿತಿ ಕೂಡ ಉಂಟಾಗಿರುವಂತದ್ದು. ಸಾಕಷ್ಟು ರೈತರಿಗೆ ನಷ್ಟ ಕೂಡ ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ಇದು ಬೆಂಡೆ ಆಗಿರ್ಬೋದು, ಭತ್ತ, ಎಲ್ಲಾ ಪ್ರದೇಶ ಏನಿದೆ ಕೃಷಿ ಪ್ರದೇಶ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತ ಹಿನ್ನೆಲೆಯಲ್ಲಿ ಲಕ್ಷಾಂತರ ರೂಪಾಯಿ ನಷ್ಟ ಕೂಡ ಪ್ರತಿ ಬಾರಿ ಕೂಡ ಇದೇ ರೀತಿಯಾದ ಸಮಸ್ಯೆ ಕೂಡ ಇಲ್ಲಿ ರೈತರು ಅನುಭವಿಸ್ತಾ ಬಂದಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಸಾಕಷ್ಟು ಒಂದು ಮನವಿ ಮಾಡಿದ್ರು, ಕೂಡಲೇ ಪರಿಹಾರವನ್ನು ಕೊಡಿ. ಯಾಕಂದ್ರೆ ನದಿ ಪಾತ್ರದಲ್ಲಿರುವಂತಹ ಜಮೀನುಗಳಿಗೆ ಈ ರೀತಿಯಾಗಿ ನೀರು ನುಗ್ಗಿದ್ರೆ ಬೆಳೆದಂತಹ ಬೆಳೆಗಳು ಕೂಡ ಸಂಪೂರ್ಣವಾಗಿ ನಾಶ ಆಗುತ್ತೆ. ಅದರಲ್ಲೂ ಭತ್ತ ಇನ್ನು ನಾಟಿ ಮಾಡಬೇಕಾಗಿತ್ತು, ನಾಟಿ ಮಾಡುವಂತಹ ಭತ್ತವು ಕೂಡ ಸಂಪೂರ್ಣವಾಗಿ ಕೊಚ್ಚೋಗಿರುವಂತ ಹಿನ್ನೆಲೆಯಲ್ಲಿ ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟವೂ ಕೂಡ ಆಗ್ತಾ ಇರುವಂತದ್ದು. ನಾವು ತೋಟದಲ್ಲಿ ತೆಪ್ಪದ ಮೇಲೆ ಇದೀವಿ, ನೋಡಬಹುದಾಗಿದೆ. ತೆಪ್ಪದಲ್ಲೇ ನಾವು ತೋಟಕ್ಕೆ ಅಂದ್ರೆ ಜಮೀನುಗಳಲ್ಲಿ ಹೋಗುವಂತಹ ಪರಿಸ್ಥಿತಿ ಕೂಡ ಇಲ್ಲಿರುವಂತದ್ದು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಇಲ್ಲಿ ಮುಳುಗಡೆ ಆಗಿರುವಂತದ್ದು. ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಅದರಲ್ಲೂ ಮೇಲ್ಸೇತುವೆ ಮಾಡಿ, ತಡೆಗೋಡೆ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ರೈತರಾಗಿರುವುದು ಮತ್ತೆ ಗ್ರಾಮಸ್ಥರು ಕೂಡ ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿಯಂತಹ ಮನವಿಗೆ ಸ್ಪಂದಿಸ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಕೂಡ ಇಲ್ಲಿನ ಅಧಿಕಾರಿಗಳು ಕೂಡ ಮತ್ತೆ ಜನಪ್ರತಿನಿಧಿಗಳು ಕೂಡ ನಿರ್ಲಕ್ಷ್ಯ ಕೂಡ ತೋರ್ತಾ ಇದ್ದಾರೆ. ಇದರಿಂದಾಗಿ ರೈತರಿಗೆ ಪ್ರತಿ ಬಾರಿ ನಷ್ಟ ಕೂಡ ಅನುಭವಿಸ್ತಾ ಇರುವಂತದ್ದು ನಾವು ದೃಶ್ಯ ನೋಡಿದ್ರೆ ತೋಟದಲ್ಲಿ, ಅದರಲ್ಲೂ ಜಮೀನುಗಳಲ್ಲಿ ತೆಪ್ಪದ ಮೂಲಕ ಹೋಗುವಂತಹ ಪರಿಸ್ಥಿತಿ ಕೂಡ ರೈತರಿಗೂ ಇದೆ, ನಮಗೂ ಕೂಡ ಇದೆ. ಅಂತಹ ಪರಿಸ್ಥಿತಿ ಕೂಡ ಪ್ರತಿ ಬಾರಿ ಕೂಡ ಇಲ್ಲಿನ ರೈತರು ಅನುಭವಿಸ್ತಾ ಇದ್ದಾರೆ. ಸಂಪೂರ್ಣವಾಗಿ ತೆಂಗು ಆಗಿರ್ಬೋದು, ಅಡಿಕೆ, ಮತ್ತೆ ಬೆಂಡೆ, ಭತ್ತ, ಈ ಎಲ್ಲಾ ಬೆಳೆಗಳು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತಹ ಹಿನ್ನೆಲೆಯಲ್ಲಿ ರೈತರು ಕೂಡ ನಷ್ಟ ಕೂಡ ಅನುಭವಿಸ್ತಾ ಇರುವಂತದ್ದು. ಒಟ್ಟಾರೆಗೇನು ದಾವಣಗೆರೆ ಭಾಗದಲ್ಲಿ ಮಳೆ ಇಲ್ಲ, ಬರದ ಛಾಯೆ ಆವರಿಸಿರುವಂತಹ ಹಿನ್ನೆಲೆಯಲ್ಲಿ ಕಷ್ಟಪಟ್ಟು ಬೆಳೆಯನ್ನು ಬೆಳೆದಿರ್ತಾರೆ. ಆದ್ರೆ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ತುಂಗಭದ್ರಾ ನದಿಯ ನೀರಿನ ಮಟ್ಟವು ಕೂಡ ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ತುಂಗಭದ್ರಾ ತಟದಲ್ಲಿರುವಂತಹ ಕೃಷಿ ಪ್ರದೇಶಗಳಾಗಿರುವಂತಹ ವಸತಿ ಪ್ರದೇಶಗಳು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ ದಾವಣಗೆರೆ.